ಅವ್ರಿಕಾಯಿ ಪಲ್ಯನ ಮಾಡೋಣ ಬರ್ರಿ. ಅವ್ರಿಕಾಯಿ ಅದಾವಲ್ರಿ, ಇದನ್ನು ಸೊಟ್ಟೆ ತೆಗೀರಿ. ಇದ್ರ ಒಳಗೆ ಇರುವಂಥ ಬೀಜಗಳನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ರಿ. ಕುಕ್ಕರಿನಲ್ಲಿ 2 ಗ್ಲಾಸ್ ನೀರು ಹಾಕ್ರಿ. ಅದಕ್ಕೆ ಅವರೆಕಾಳನ್ನು ಹಾಕ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ರಿ. 3 ಸಿಟಿ ಆಗಲ್ರಿ. ಈಗ ಒಂದು ಈರುಳ್ಳಿಯನ್ನು ತೆಗೆದುಕೊಂಡು ಇದನ್ನು ಕಟ್ ಮಾಡಿ ಇಟ್ಕೊಂಡ್ರಿ ಸಣ್ಣಂಗೆ. ಒಂದು ಟೊಮಾಟೊ ಸಣ್ಣಂಗೆ ಕಟ್ ಮಾಡಿರಿ. ಈಗ ಕುಕ್ಕರ್ ತೆಗೆದು ನೋಡೋಣ್ರಿ ಅವ್ರಿಕಾಯಿ ಕುದ್ದಾವನಂತ. ಅಲ್ಲ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ್ರಿ. ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆತ್ರಿ. ಈಗ ಈ ಪಾತ್ರೆಯಲ್ಲಿ 2 ಚಮಚೆ ಎಣ್ಣೆ ಹಾಕ್ರಿ. ಒಂದು ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕೇನ್ರಿ. ಚಟಪಟ ಅನ್ನತ್ತವ್ರಿ. ಈಗ ಆಮೇಲೆ ನಾನೀಗ ಕರಿಬೇವು ಹಾಕ್ತೀನಿ ರೀ. ಆಮೇಲೆ ಈರುಳ್ಳಿ ಹಾಕ್ರಿ. ನಾನೀಗ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅಲ್ಲ ಪೇಸ್ಟ್ ಹಾಕ್ತಾ ಇದ್ದೀನಿ ರೀ. ಎರಡು ಕೆಂಪು ಮೆಣಸಿನ್ಕಾಯಿ ಹಾಕೇನ್ರಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಮಧ್ಯೆ ಕಟ್ ಮಾಡಿ ಒಗ್ಗರ್ನಿಗೆ ಹಾಕಾತೇನ್ರಿ. ಒಗ್ಗರ್ನಿ ಒಳಗೆ ಈಗ ನಾನು ಕಟ್ ಮಾಡಿದ ಟಮಾಟಿಕಾಯಿನ ಹಾಕಾತೇನ್ರಿ. ಇವಾಗ ನಾನು ಮಸಾಲೆ ಹಾಕ್ಬೇಕನ್ನತ್ತೇನ್ರಿ. ಆಮೇಲೆ ಧನಿಯಾ ಪುಡಿ 1 ಸ್ಪೂನ್ ರೀ. ಆಮೇಲೆ ಅರಿಶಿನ 1 ಚಿಟಿಕೆ ರೀ. ಗರಂ ಮಸಾಲ 1 ಸ್ಪೂನ್ ರೀ. ಆಮೇಲೆ ಖಾರ ರೀ, 2 ಚಮಚೆ ಖಾರ ಹಾಕೇನ್ರಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ. ಇದನ್ನು ಮಿಕ್ಸ್ ಮಾಡ್ಬೇಕ್ರಿ. ಈಗ ನಾನು ಮೊಸರು 2 ಚಮಚೆ ಹಾಕತ್ತೇನ್ರಿ. ಈಗ ಕುದಿಸಿದ ಅವರೆಕಾಯಿನ ಹಾಕೊಂಡು ಬರ್ರಿ ಅದ್ರಾಗ. ಫ್ಲೇವರ್ ಹೆಚ್ಚಿಗೆ ಮಾಡೋ ಸಲ ರೀ ನಾನು ಸ್ವಲ್ಪ ಹಿಂಗೆ ಹಾಕತ್ತೇನ್ರಿ ಇದ್ರಾಗ. ಈಗೆಲ್ಲನ ಮಿಕ್ಸ್ ಆತ್ರಿ. ಸ್ವಲ್ಪ ನೀರು ಹಾಕಿ ನಾವು ಇನ್ನೊಂದು ಸ್ವಲ್ಪ ಉಮ್ಗೊಳಕ್ಕೆ ಬಿಡೋಣ್ರಿ ತಿರುವಿ. ಈಗ ನೋಡ್ರಿ ಅವ್ರಿಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಎಷ್ಟು ಚಂದ ರೆಡಿ ಆಗೈತ್ರಿ. ಕಲರು ಮಸ್ತ್ ಬಂದದ. ಈಗ ನಾವು ತಿನ್ನೋಣ ಬರ್ರಿ. ಚಪಾತಿ ಮತ್ತು ಅವ್ರಿಕಾಯಿ ಪಲ್ಯನ ಎಷ್ಟು ಚೆನ್ನಾಗಿ ಮಾಡಿದ್ದೀವ್ರಿ. ಮಸ್ತ್ ಆಗೈತ್ರಿ ಅವ್ರಿಕಾಯಿ ಪಲ್ಯ. ನನ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.